ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಸ್ ಮೇನ್ ಲೀಡ್ ಫೀಮೇಲ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ, ಲೈಕ್ ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ, ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಯಾಕಂದರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಇಟ್ಕೊಳ್ಳಿ ಮೈಕ್ ಹೇಗೆ ಮಾಡಕ್ಕೆ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ, ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಸಣ್ಣದಾಗಿ ಹೇಳ್ಬೇಕಂದ್ರೆ ಕೈಂಡ್ ಆಫ್ ಲೈಕ್ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಜಸ್ಟ್ ಮದುವೆ ಟೈಮಿಂದ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೆಲಿ ಇರ್ತೀನಿ, ಮಾಡ್ತೀನಿ, ನಾನು ನಿಮ್ಮ ಜೊತೆಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿಮ್ಮ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಲಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸಿದ್ವಿ. ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ, ಇನ್ನೂ ನಾವು ಹೇಳೋದು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ತಮಗೂ ಕೂಡ. ಲೋಕಿ ಅವರು ಈಗಾಗಲೇ ದಾರಿ ಯಾವುದಯ ವೈಕುಂಠಕ್ಕೆ, ಕಾಕ್ಟೈಲ್ ಸಿನಿಮಾಗಳಿಗೆಲ್ಲ ಸಂಗೀತ ನಿರ್ದೇಶನ ಮಾಡಿದ್ದೀರಿ. ಈ ಸಿನಿಮಾದ ಸಂಗೀತ ಜೊತೆಗೆ ನಾವು ಟೈಟಲ್ ಟ್ರ್ಯಾಕ್ ನೋಡಿದ್ವಿ, ಚಂದನ್ ಶೆಟ್ಟಿ ಅವ್ರ ಹತ್ರ ಎಲ್ಲ ಹಾಡಿಸಿದ್ದೀರಿ. ಹೌ ಸ್ಪೆಷಲ್ ಇಸ್ ದಿಸ್? ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿ ತವಸಿ ಅಂತ, ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು. ಆಮೇಲೆ ನಾನು ಫಸ್ಟು ಸಾಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಈ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ದ ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು, ಸಾಂಗ್ ಮಾಡೋ ಮುಂಚೆಯಿಂದ 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಈ ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನ್ನ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದುಬಿಟ್ರೆ ಒಂದು ಒಳ್ಳೆ ಹಿಟ್ ಕೊಡ್ಬೋದು ಅಂತ. ಸರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತೀವಿ. ಇದರಲ್ಲಿ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲ್ ಆಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರುವಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾಯಿದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ನನಗೆ ಡೈರೆಕ್ಷನ್ನಲ್ಲಿ ಏನೋ ತೊಂದರೆ ಆಗಿಲ್ಲ. ಈಗ ಏನು ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟ್ ಒಂದು ಅನದರ್ 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗಲ್ಲಿದೆ. ಬೇರೆ ಏನಾದರೂ ಕೇಳ್ಬೋದು ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ ನನಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸಲ್ಲಾಗಲಿ ಎಲ್ಲ ಒಟ್ಟಿಗೆ ಜೊತೆಲಿ ಇದ್ದು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ
ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ವಿ ಅಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ ಆಗಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಸರ್ ನಮ್ಮ ಬಾಯ್ಸೆ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ, ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದರಲ್ಲಿ ಆದರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ ಇದೆ, ಕಾಂಪ್ರಮೈಸ್ ಆಗಿಲ್ಲದೂ ಇದೆ. ಅದೇ ಒಂದು ಸಿನಿಮಾ ಮುಂದೆ ತೊಗೊಳೋಣ ಸರ್. ಹಾರಾರು ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯೋದಂತಂದರೆ ಒಂದು ಕುಡ್ತಾನೆ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಮಿಸ್ಟೇಕ್ ಆಗಿ ಒಂದು ಕೋಪನ ಬುದ್ಧಿ ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕ್ಬಿಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಸರ್ ಮಡಿಕೇರಿ ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಲ್ರೆಡಿ ಸರ್.